ಜೈ ಶ್ರೀರಾಮ್. ಕಲ್ಯಾಣಾತ್ಮದಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶ ಗೋವಿಂದ ಗೋವಿಂದ. ತಿರುಪತಿ ಅಂತ ಹೇಳ್ತಾ ಇದ್ದಾಗಲೇ ನಮಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮನೆಗೆ ತೊಗೊಂಡು ಬರೋದಕ್ಕೆ ಪ್ರಸಾದ, ದೈವಿಕ ಪ್ರಸಾದ ಅಂಥೇಳಿ ನಾವು ಅದನ್ನು ಕರಿತೀವಿ. ಆ ಲಡ್ಡುಗಿರುವಂತಹ ಮಹಾತ್ಮೆ ಎಂಥದ್ದು. ಅಂತಹ ಪರಮ ಪುಣ್ಯವಾದಂತಹ ಲಡ್ಡುವಿನ ಪ್ರಸಾದವನ್ನು ನಾವು ಮನೆಗೆ ತಂದು ಪೂಜೆ ಮಾಡಿ ಎಲ್ಲರಿಗೂ ಕೊಟ್ಟು ನಾವು ತಿಂತಾ ಇದ್ದಂಥ ಪ್ರಸಾದ ಇವತ್ತು ಅದನ್ನು ಅಪವಿತ್ರಗೊಳಿಸಲಾಗಿದೆ. ಆ ಲಡ್ಡು ಅಲ್ಲಿ ಗೋವಿನ ಒಂದು ಕೊಬ್ಬು, ಹಂದಿಯ ಒಂದು ಕೊಬ್ಬು ಮತ್ತು ಮೀನಿನ ಎಣ್ಣೆ ಇವೆಲ್ಲ ಬೆರೆಸಲಾಗಿದೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ನಿಜವಾಗಲೂ ಆತಂಕ ಮೂಡಿಸ್ತು. ಎಂತಹ ಆತಂಕ ಅಂತಂದರೆ, ಎಲ್ಲೆಲ್ಲಿಂದ ಬರ್ತಾರೆ ತಿರುಪತಿ ಬಾಲಾಜಿಯನ್ನು ನೋಡೋದಕ್ಕೆ ಕೋಟ್ಯಾಂತರ ಭಕ್ತರು ಬರ್ತಾರೆ. ಅಂತಹ ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ಎಂತಹ ಕಳಂಕವನ್ನು ತುಂಬಿಟ್ರು ಇವರು. ಪ್ರಸಾದಕ್ಕೆ, ಅಂತಹ ಪರಮ ಪವಿತ್ರವಾದಂಥ ಆ ಲಡ್ಡು ಪ್ರಸಾದಕ್ಕೆ ಎಂತಹ ಕಳಂಕ ಬಂದ್ಬಿಡ್ತು. ಇಂತಹ ಕಳಂಕ ತಂದವರು, ಇದನ್ನು ಅಪವಿತ್ರಗೊಳಿಸಿದವರು ನಿಜವಾಗ್ಲೂ ಇವರನ್ನು ಸುಮ್ಮನೆ ಬಿಡಬೇಕಾ? ನಿಜವಾಗ್ಲೂ ಒಂದು ದಿನಕ್ಕೆ ಸುಮಾರು 3 ಲಕ್ಷ ಲಾಡು ಬೇಡಿಕೆ ಇರುವಂಥದ್ದು. ಮತ್ತು ಅಂತಹ ಲಾಡು ಇಂತಹ ಕಲಬೆರಕೆ ಗುಣಮಟ್ಟ ಇಲ್ಲದ ತುಪ್ಪದಿಂದ ಅದನ್ನು ಮಾಡ್ತಾರೆ ಅನ್ನೋದಾದರೆ ಎಂಥ ನೀತಿ ಕೆಟ್ಟ ಜನ, ಎಂಥ ಲಜ್ಜೆ ಕೆಟ್ಟ ಜನ ಇರಬೇಕಿಂತವರು. ಇವರಿಗೆ ನಿಜವಾಗಲೂ ಆ ಭಗವಂತನೇ ಇದ್ದರೆ, ಸಾಕ್ಷಾತ್ ಭಗವಂತನೇ ಇವರಿಗೆ ಶಿಕ್ಷೆಯನ್ನು ಕೊಡಬೇಕು. ಆ ತಿರುಪತಿ ಪ್ರಸಾದ ಅಪವಿತ್ರ ಮಾಡಿದ ಪ್ರತಿಯೊಬ್ಬನಿಗೂ ಹೆಸರು ಹೇಳಿ ಅವನಿಗೆ ಶಿಕ್ಷೆ ಆಗಬೇಕು. ನಿಜವಾಗಲೂ ಯಾವತ್ತು ಆ ತಿರುಪತಿ ಪ್ರಸಾದ ಲಡ್ಡುವಿನ ಪ್ರಸಾದಕ್ಕೆ ಅಪಮಾನಗೊಳಿಸಿದವರು, ಅಪವಿತ್ರಗೊಳಿಸಿದವರು ಯಾರು ಆ ಹಂದಿಯ ಕೊಬ್ಬನ್ನು ಮತ್ತು ಮೀನಿನ ಎಣ್ಣೆಯನ್ನು ಮತ್ತು ದನದ ಕೊಬ್ಬನ್ನು ಅದಕ್ಕೆ ಯಾರು ಮಿಕ್ಸ್ ಮಾಡಿ ಪ್ರಸಾದವನ್ನು ಅಪವಿತ್ರಗೊಳಿಸಿದ್ದಾರೆ, ಅವರು ಯಾರಾದರೂ ಸರಿ, ಆ ಮನುಷ್ಯರು ಈ ಭೂಲೋಕದಲ್ಲಿ ವಾಸ ಮಾಡಲಿಕ್ಕೇ ಅನರ್ಹರು. ಇಂತಹ ಭೂದೇವಿಯನ್ನು ಸ್ಪರ್ಶ ಮಾಡಲಿಕ್ಕೆ, ತುಳಿದು ನಡೆದಾಡಲಿಕ್ಕೆ ಅವರ ಅನರ್ಹರವರು. ಈ ಭೂಮಿಯಲ್ಲಿ ಇರಲೇಬಾರ್ದಂಥವ್ರು. ಅಂಥವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕಿಂತ ದೇವರು. ನಿಜವಾಗಲೂ ಭಗವಂತ ತಪ್ಪು ಮಾಡಿದ ತಕ್ಷಣ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಭಗವಂತನ ಗುಣ ಅಲ್ಲ. ತಪ್ಪು ಮಾಡಿದ್ದಾನೆ, ಇರಲಿ, ಅವನು ನಮ್ಮವನೇ ಅನ್ನೋ ಭಾವನೆ ಆ ಭಗವಂತನಿಗಿದೆಯೋ ಏನೋ. ಆದರೆ ನಮಗಂತೂ ಸಹಿಸೋ ಶಕ್ತಿ ನಮಗಿಲ್ಲ, ಭಕ್ತರಿಗೆ ಸಹಿಸೋ ಶಕ್ತಿ ಇಲ್ಲ. ಭಗವಂತನಿಗೆ 84 ಲಕ್ಷ ಕೋಟಿ ಜೀವರಾಶಿಗಳು ಎಲ್ಲರೂ ಕೂಡ ಒಂದೇ. ಎಲ್ಲರೂ ತಪ್ಪು ಮಾಡಿದವನು ಅವನಿಗೆ ಬೇಕು, ತಪ್ಪು ಮಾಡದೇ ಇದ್ದವನು ಭಗವಂತನಿಗೆ ಬೇಕು. ಆದರೆ ಭಕ್ತರಿಗೆ ಅದನ್ನು ಸಹಿಸೋ ಶಕ್ತಿ ಇಲ್ಲ. ಸ್ವಾಮಿ ವೆಂಕಟೇಶ್ವರ, ನೀನು ಅಂಥೇಳಿ ಇದ್ದರೆ ನಿಜವಾಗಲೂ ಯಾರು ನಿನ್ನ ಪ್ರಸಾದವನ್ನು, ನಾವು ಕಣ್ಣುಗೊತ್ಕೊಂಡು ತಿನ್ನುವಂತಹ ಆ ಪ್ರಸಾದವನ್ನು ಅಪವಿತ್ರಗೊಳಿಸಿದ್ದಾರೆ, ನಿಜವಾಗಲೂ ಅವರ ಸರ್ವನಾಶ ಆಗಿಬಿಡಬೇಕು. ನಿಜವಾಗಲೂ ಯಾರು ಕೂಡ ಅವರು ಪುನಃ ಇನ್ನೊಮ್ಮೆ ಈ ಥರದ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಯಾವ ಮನುಷ್ಯನೂ ಕೂಡ, ಯಾವ ವ್ಯಕ್ತಿಯೂ ಕೂಡ ಪ್ರಸಾದದ ಬಗ್ಗೆ ಈ ಕೆಟ್ಟ ಆಲೋಚನೆ ಬರದೇ ಇರೋ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಇದು ಶಿಕ್ಷೆ ಆಗಬೇಕು ಅಂಥೇಳಿ ಆ ತಿರುಪತಿ ಬಾಲಾಜಿಯಲ್ಲಿ ನಾನಿವತ್ತು ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೀನಿ. ತಿರುಪತಿ ಪ್ರಸಾದ ಅಪವಿತ್ರ ಮಾಡಿದ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಇವತ್ತು ನಾನು ಶ್ರೀನಿವಾಸ್ ಗುರೂಜಿಯಾದ ನಾನು ಶ್ರೀ ಬಾಲಾಜಿ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಗೆ ನಾನು ಹರಕೆಯನ್ನು ಮಾಡಿಕೊಳ್ತಾ ಇದ್ದೀನಿ. ನಾನು ಈ ಲಡ್ಡು ಪ್ರಸಾದವನ್ನು ಯಾರು ಕಲಬೆರಕೆ ಮಾಡಿದ್ದಾರೆ, ಲಡ್ಡು ಪ್ರಸಾದವನ್ನು ಯಾರು ಅಪವಿತ್ರಗೊಳಿಸಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗುವವರೆಗೂ ವ್ರತದೀಕ್ಷೆಯಲ್ಲಿ ಇದ್ದು, ಆ ಕಠಿಣ ಶಿಕ್ಷೆ ಆಗುವವರೆಗೂ ನಾನು ವ್ರತದೀಕ್ಷೆಯನ್ನು ತೆಗೆದುಕೊಂಡು ಶ್ರೀ ಬಾಲಾಜಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಒಂದು ಕಠಿಣವಾದಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಕೊಡಲೇಬೇಕು. ಯಾರು ಅಪವಿತ್ರಗೊಳಿಸಿದ್ದಾರೆ, ಆ ಲಡ್ಡು ಪ್ರಸಾದವನ್ನು ಯಾರು ಅಪವಿತ್ರಗೊಳಿಸಿದ್ದಾರೆ, ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಿ ಅವರ ಎಲ್ಲ ಯಾರು ವ್ಯಕ್ತಿಗಳಿದ್ದಾರೆ ಅವರು ಸರ್ವನಾಶ ಆಗಬೇಕು. ಆ ಸರ್ವನಾಶ ಆಗೋದನ್ನು ನಮ್ಮ ಕಣ್ಣಾರೆ ನೋಡಬೇಕು. ನಮ್ಮ ಹಿಂದೂ ಸಮಾಜ ಅವರನ್ನು ನೋಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರ ಕೊನೆ ಕಾಲವನ್ನು ನಾವು ಕಣ್ಣಾರೆ ನೋಡಬೇಕು. ಇಂತಹ
ಒಂದು ಕಠಿಣ ಸಂಕಲ್ಪವನ್ನು ನಾನು ಮಾಡ್ತಾ ಕಠಿಣ ಶಿಕ್ಷೆಗೆ ಅವರನ್ನೆಲ್ಲ ಗುರಿಪಡಿಸು ಅಂಥೇಳಿ ಆ ಭಗವಂತನಿಗೆ ನಾನು ಹರಕೆಯನ್ನು ಕಟ್ಟಿ ಇವತ್ತು ನಾನು ಯಾವತ್ತು ಆ ಈ ದುಷ್ಟರಿಗೆ ಶಿಕ್ಷೆ ಆಗುತ್ತೋ ಅವತ್ತು ತಿರುಪತಿಗೆ ಬಂದು ನನ್ನ ಕೇಶಮುಂಡನೆಯನ್ನು ಮಾಡಿಸ್ಕೊಳ್ತೀನಿ ಅಂಥೇಳಿ ನಾನು ಹರಕೆಯನ್ನು ಕಟ್ತಾ ಇದ್ದೇನೆ. ಜೈ ಶ್ರೀರಾಮ್. ಸಮಾಜದಲ್ಲಿ ಇನ್ನು ಮುಂದೆ ಪ್ರಸಾದದ ಬಗ್ಗೆ ಯಾರಾದರೂ ಅಪವಿತ್ರಗೊಳಿಸೋದಕ್ಕಾಗಲಿ ಪ್ರಸಾದವನ್ನು ಅವಹೇಳನ ಮಾಡೋದಾಗಲಿ ಇಂಥ ಕೆಲಸಗಳನ್ನು ಯಾರಾದರೂ ಮಾಡಿದರೆ ಅವರಿಗೂ ಕೂಡ ಮುಂದೊಂದು ದಿನ ಕಠಿಣವಾದ ಶಿಕ್ಷೆ ನಿಮಗೆ ಗುರಿಯಾಗತ್ತೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿಯಾಗಬೇಕು. ಮುಂದೊಂದು ದಿನ ಯಾರೂ ಕೂಡ ಯಾವುದೇ ಪ್ರಸಾದಕ್ಕಾಗಲಿ ಅಪಮಾನ ಮಾಡಬಾರ್ದು, ಕಲಬೆರಕೆ ಮಾಡಬಾರ್ದು, ಅವಹೇಳನ ಮಾಡಬಾರ್ದು ಮತ್ತು ಆ ಪ್ರಸಾದವನ್ನು ಅಪವಿತ್ರಗೊಳಿಸಬಾರ್ದು. ಇದೇ ನಮ್ಮಯ ಗುರಿಯಾಗಿರಬೇಕು. ಜೈ ಸನಾತನ ಧರ್ಮ.